ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರ ಮನೇಲೊಂದು ಪ್ರಾಬ್ಲಮ್. ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇದ್ದರೆ ಆದರೆ ಬಟ್ಟೆನೇ ಸ್ವಲ್ಪನೂ ಕ್ಲೀನ್ ಆಗೋದಿಲ್ಲ ಅಂತ. ಹೇಗಪ್ಪ ಕ್ಲೀನ್ ಆಗೋದು? ವಾಷಿಂಗ್ ಮಿಷಿನ್ನೇ ಕ್ಲೀನ್ ಇಲ್ಲ, ಆದಮೇಲೆ ಬಟ್ಟೆ ಹೇಗೆ ಕ್ಲೀನ್ ಆಗ್ತದೆ? ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿರುವ ವಸ್ತುಗಳಿಂದ ನಮ್ಮ ವಾಷಿಂಗ್ ಮಿಷಿನನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನಿಮಗೆ ಅದರ ಬಗ್ಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡಿ. ನಾವೆಲ್ಲರೂ ಪ್ರತಿದಿನ ವಾಷಿಂಗ್ ಮಿಷಿನ್ ಬಳಸ್ತೀವಿ. ಆದರೆ ವಾಷಿಂಗ್ ಮಿಷಿನಲ್ಲಿ ಪ್ರತಿದಿನ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ಅಂತ ಯೋಚನೆ ಮಾಡ್ತೀವಿ. ಆದರೆ ವಾಷಿಂಗ್ ಮಿಷಿನ್ ಕ್ಲೀನ್ ಇದೆಯಾ ಅಂತ ಯೋಚನೆ ಮಾಡ್ತೀವ? ಖಂಡಿತ ಇಲ್ಲ. ಇದರಲ್ಲಿ ತುಂಬಾ ಕೊಳಕು ಕೂತಿರುತ್ತದೆ. ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲೊಂದು ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಕೊಳ್ಳಿ. ಧೂಳೆಲ್ಲ ಕ್ಲೀನ್ ಆಗ್ತದೆ. ಆಮೇಲೆ ಲಿಕ್ವಿಡ್ ಶ್ಯಾಂಪು ಇದ್ದರೆ ಅದನ್ನು ಮೇಲೆಗೆ ಹಾಕಿ ಕ್ಲೀನ್ ಮಾಡಿಕೊಳ್ಳಿ. ಇಲ್ಲಾಂದರೆ ಶ್ಯಾಂಪು ಕೂಡ ಆಗ್ಬೋದು. ಅದರಲ್ಲಿ ಒಂದು ಟೂತ್ ಬ್ರಷ್ ಇದ್ದರೆ ಅದರಲ್ಲಿ ಕ್ಲೀನಾಗಿ ಒರೆಸಿ ಕ್ಲೀನ್ ಮಾಡಿಕೊಳ್ಳಿ. ಅದು ಸೈಡಲ್ಲೆಲ್ಲ ಹಿಡಿದಿರ್ತದೆ, ಅದನ್ನೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡ್ತಾರೆ. ಅದರಲ್ಲಿ ಧೂಳಿದ್ರೂ ಕೂಡ ಬಟ್ಟೆ ವಾಶ್ ಆಗುವಾಗ ಕ್ಲೀನ್ ಆಗೋದಿಲ್ಲ. ಡಿಟರ್ಜೆಂಟ್ ಪೌಡರ್ ಹಾಕುವ ಬಾಕ್ಸ್ನಲ್ಲಿ ಕೂಡ ತುಂಬಾ ಕೊಳೆ ಇರುತ್ತೆ. ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಳ್ಳಿ. ಅದಾದಮೇಲೆ ಮೇಯ್ನಾಗಿ ಕ್ಲೀನ್ ಮಾಡಬೇಕು ಫಿಲ್ಟರ್. ಬಟ್ಟೆಯಲ್ಲಿ ಕಸ ಇರುತ್ತೆ ನೋಡಿ, ಅದು ಫಿಲ್ಟರ್ನೊಳಗೆ ಹೋಗಿ ಸೇರಿಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಅಥವಾ ಶ್ಯಾಂಪೂಯಿಂದ ಟೂತ್ ಬ್ರಷ್ ಇರ್ತದಲ್ಲ ಅದರಲ್ಲಿ ಕರೆಕ್ಟ್ ಕ್ಲೀನ್ ಮಾಡ್ಕೊಳ್ಳಿ. ಅದು ಬೇಗ ಕ್ಲೀನ್ ಆಗ್ತದೆ. ಅದರೊಳಗೆಲ್ಲ ಮಣ್ಣೆಲ್ಲ ಕುತ್ಕೊಂಡಿರ್ತದೆ, ಕೊಳೆ ಎಲ್ಲ, ಅದನ್ನು ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಕ್ಲೀನ್ ಆಯಿತು. ಅದನ್ನು ಕ್ಲೋಸ್ ಮಾಡಿಕೊಳ್ಳಿ. ಫಿಲ್ಟರ್ ಹಾಕಿದ ಜಾಗದಲ್ಲಿ ಕೆಳಗಡೆ ಅದರಲ್ಲಿ ಕೂಡ ತುಂಬ ಕೊಳಕು ಕೂತಿರ್ತದೆ. ಅದನ್ನು ಕೂಡ ಬ್ರಷ್ ಹಾಕಿ ಕ್ಲೀನ್ ಮಾಡಿ ನೀರು ಹಾಕಿ ತೊಳ್ಕೊಳ್ಳಿ. ಇಲ್ಲಿ ಕ್ಲೀನ್ ಆಯಿತು. ಆಮೇಲೆ ಫಿಲ್ಟರ್ ಇದೆಯಲ್ಲ ಅದನ್ನು ಅದಕ್ಕೆ ಜೋಡಿಸ್ಕೊಳ್ಳಿ. ಡ್ರಮ್ ಕ್ಲೀನ್ ಮಾಡಬೇಕು. ಅದಕ್ಕೆ ಸೊಲ್ಯೂಷನ್ ರೆಡಿ ಮಾಡುವ. ಮೊದಲಿಗೆ ಒಂದು ಲೋಟೆಯಷ್ಟು ನೀರು ತಗೊಳ್ಳಿ. ಅದಕ್ಕೆ ಒಂದು ಟೀ ಸ್ಪೂನಷ್ಟು ಸೋಡಾ ಪುಡಿ, ಅದನ್ನು ಕರೆಕ್ಟಾಗಿ ಕಲಡಿಸಿ. ಆಮೇಲೆ ಸ್ವಲ್ಪ ಅದಕ್ಕೆ ಕಾಲ್ಗೇಟ್ ಟೂತ್ ಪೇಸ್ಟ್ ನಾನಿಲ್ಲಿ ಉಪಯೋಗಿಸ್ತೇನೆ. ನೀವು ಬೇರೆ ಕೂಡ ಯೂಸ್ ಮಾಡ್ಬೋದು, ಆದರೆ ಕಾಲ್ಗೇಟೇ ಯೂಸ್ ಮಾಡಿದರೆ ಒಳ್ಳೆಯದು. ಆಮೇಲೆ ಅರ್ಧ ಇಂಚಿನಷ್ಟು ಲಿಂಬೆ ಹುಳಿ. ಎಲ್ಲದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ಮಾಡಿಟ್ಟ ಸೊಲ್ಯೂಷನನ್ನು ಅದಕ್ಕೆ ಹಾಕ್ಕೊಳ್ಳಿ. ಡ್ರಮ್ ಕ್ಲೀನಿಂಗ್ ಮಾಡಬೇಕಾದ್ರೆ ಅದಕ್ಕೆ ಮೊದಲು ಡ್ರಮ್ನಲ್ಲಿ ಸೆಟ್ಟಿಂಗ್ ಮಾಡಬೇಕು. ನಿಮ್ಮದೇನಾದರೂ ಫ್ರಂಟ್ ಲೋಡು ವಾಷಿಂಗ್ ಮಿಷಿನ್ ಆಗಿದ್ದರೆ ಅದರಲ್ಲಿ ಈಕೋ ಡ್ರಮ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲ ಟಾಪ್ ಲೋಡ್ ಆದರೆ ಡ್ರಮ್ ಕ್ಲೀನಿಂಗ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈಗ ಇಲ್ಲಿ ನಾನು ಸ್ಟಾರ್ಟ್ ಕೊಟ್ಟರೆ ಕೆಲವುದರಲ್ಲಿ 10 ಸ್ಟಾರ್ಟ್ ಅಂತ ನಂಬರ್ ತೋರಿಸ್ತೆ. ಆದರೆ ನಮ್ಮ ವಾಷಿಂಗ್ ಮಿಷಿನಲ್ಲಿ 35ನಿಂದ ಸ್ಟಾರ್ಟ್ ಆಗಿದೆ. ತೊಂದರೆ ಇಲ್ಲ, ಅದು ಕರೆಕ್ಟಾಗಿ ಕ್ಲೀನ್ ಆಗ್ತದೆ. ವಾಷಿಂಗ್ ಮಿಷಿನ್ ಕ್ಲೀನ್ ಆಯಿತು. ಇದನ್ನು ನೀವು 2 ತಿಂಗಳಿಗೊಮ್ಮೆ ಮಾಡಿದರೆ ಒಳ್ಳೆಯದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.
ಬಾಯ್ ಬಾಯ್.